ಗುಡುಗು ಸಿಡಿಲಿನಂತೆ ಈ ಜಯರಾಜ ಊರಿಗೆ ಕಾಲಿಟ್ಟರೆ ಸಾಕು, ಮಕ್ಕಳಲ್ಲಿ ನಡುಕ, ಯುವತಿಯರಲ್ಲಿ ಪುಳಕ, ಗರತಿಯರಲ್ಲಿ ಮಹಾಕಳಂಕ. ನೋಡುಗರಿಗೆ ಎರಡು ಕಂಡಿದ್ರು, ನೋಟ ಮಾತ್ರ ಒಂದೇ. ಈ ಜಯರಾಜನ ಕಪಟ ಸಾಮ್ರಾಜ್ಯದಲ್ಲಿ ಬದುಕುವುದಕ್ಕೆ ನಾನು ಹೇಳಿದಂತೆ ಕೇಳಿದರೆ ಮಾತ್ರ ಬಡ ಭಿಕಾರಿಗಳಿಗೆ ಮಜಾ, ಇಲ್ಲದೆ ಹೋದರೆ ಈ ಲೋಕದಿಂದಲೇ ಅವರಿಗೆ ವಜಾ. ಈ ಜಯರಾಜನ ಹೆಸರನ್ನ ಕೇಳಿದರೆ ಸಾಕು, ನನ್ನ ಎದುರಾಳಿಗಳ ನರ ನರದಲ್ಲಿ ಹರಿದಾಡುವ ರಕ್ತ ಹೆಪ್ಪುಗಟ್ಟುತ್ತದೆ. ಅಂತಾದ್ರಲ್ಲಿ ನನ್ನ ಫ್ಯಾಕ್ಟರಿ ಕಟ್ಟೋದಕ್ಕೆ ಬೇಕಾಗಿರುವ 3 ಎಕರೆ ಜಮೀನು ಆ ಗುರುಲಿಂಗನಿಗೆ ಸಿಕ್ಕಿರುವ, ಅವನ ಆಡಳಿತದಲ್ಲಿರುವಂತದ್ದು. ಅದು ನನ್ನ ಕೈ ಸೇರುವುದಕ್ಕೆ ಅಡ್ಡಲಾಗಿ ನಿಂತಿದ್ದಾನಲ್ಲ ಆ ಗುರುಲಿಂಗನ ತಮ್ಮ ಅರ್ಜುನ. ಮಾಡ್ತೀನಿ ಕಣೋ, ಮಾಡ್ತೀನಿ. ತಂಗಾಳಿಯಂತೆ ನಿನ್ನ ತಮ್ಮನ ಸ್ನೇಹವನ್ನ ಮಾಡಿ, ಬಿರುಗಾಳಿಯಂತೆ ನಿಮ್ಮ ಮನೆಯನ್ನ ಹೊಕ್ಕು, ಸುಂಟರ ಗಾಳಿಯಂತೆ ನಿನ್ನ 3 ಎಕರೆ ಜಮೀನನ್ನ ಪಡೆಯದೆ ಹೋದ್ರೆ ನನ್ನ ಹೆಸರು ಜಯರಾಜನೇ ಅಲ್ಲ. ಲೇ ಕುಲಕರ್ಣಿ, ಧೀರನಂತೆ ಬಂದು ನಮ್ಮ ಆಳುಗಳನ್ನೆಲ್ಲ ಹೆದರಿಸಿ ಹಾಗೆ ನಿಮಗೆಲ್ಲ ಎಚ್ಚರಿಕೆ ಕೊಟ್ಟು ಹೋಗಿದಾನಲ್ಲ ಆ ಬಂಡ ಬಡ್ಡಿ ಮಗ ಅರ್ಜುನ, ಎಲ್ಲಿದ್ದಾನೆ ಅವನು? ಈ ಊರಿಗೆ ರಾಜನಾದ ನೀವು ಸಾವುಕಾರ್ರ ನಮ್ಮ ಈ ಶಿವಗರ್ದಿನ ಕೇಳಿ ಯಾವುದೋ ಒಂದು ಮೂಲೆ ಬಿದ್ದಿರ್ಬೇಕು ಅಂತೀನ ಬಡ್ಡಿ ಮಗ ಅಂದಾಗ ಎಕಚಿತ್ತ ಒಂದು ಬಡ ಕುನ್ನಿಯಿಂದ ಈ ಸರ್ದಾರನಿಗೆ ಒಂದು ಸವಾಲ. ಅಲ್ರಿ ಸಾವುಕಾರ್ರೆ, ಇದನ್ನು ನಾವು ಸಮಯ ನೋಡಿ ಫಿನಿಶ್ ಮಾಡಲೇಬೇಕು. ಕುಲಕರ್ಣಿ, ನೋ, ನೆವರ್. ಹಾಗೆ ಸಾಮಾನ್ಯವಾಗಿ ಕೊಲೆ ಮಾಡುವುದಲ್ಲ, ಅರ್ಜುನನ್ನ ಚಿತ್ರ ಹಿಂಸೆಗೊಳಪಟ್ಟು ಕೊಲೆ ಮಾಡಬೇಕು. ಏನು ನನ್ನ ಮನೆಗೆ ಬಂದು ನನಗೆ ಹುಷಾರ್ ಅಂತ ಆರ್ಭಟಿಸುತ್ತಿದ್ದೀಯನಲ್ಲ, ಇದು ಯಾರ ಮನೆ ಅಂತ ತಿಳ್ಕೊಂಡಿದೀಯ? ಇದು ಈ ಸಾಹುಕಾರ ಜಯರಾಜನ ಮನೆ. ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಮಧ್ಯ ಕಂಬಕ್ಕೆ ನಿನ್ನನ್ನು ಕಟ್ಟಿ ಚರ್ಮ ಸುರಿಸಿಬಿಡ್ಬೇಕು. ಮಗನೇ, ನನಗೆ ತಿಳಿಯಲು ನೀನು ಸಾಧ್ಯ ಕುರಿಮೆ ಎಂದುಕೊಂಡೆ ಮಗನೇ. ನಿಮ್ಮಂತ ಬೇಟೆಗಾರನ್ನು ಬೇಟೆಯಾಡಿ ನಿಮ್ಮ ಹಸಿ ಮಾಂಸವನ್ನೇ ತಿಂದು ಬಿಡುವ ಹಬ್ಬುಲಿ ತಿಂದು ಬಿಡುವ ಹೆಬ್ಬುಲಿ. ಈ ಹೆಬ್ಬುಲಿಯನ್ನು ಮಗಿಸುವ ಸಿಂಹರಾಜ. ಹೆಚ್ಚಿಗೆ ಮಾತನಾಡಬೇಡ, ನೇರವಾಗಿ ಲೋಕಕ್ಕೆ ಕಳಿಸ್ಬಿಡ್ತೀನಿ ನಿನ್ನ. ಎಲ್ಲೋ ತಮ್ಮ ಅರ್ಜುನ,
ಯಾಕೆ ನೀ ಸುಮ್ಮನೆ ವಿದ್ಯೆ ಕಟ್ಟಿಲ್ಲ ನಮ್ ಕೂಡ ಹಿಂಗ್ ಜಗಳ ಮಾಡಾಕತ್ತಿ ಅಂತೀನಿ. ನಾ ಏನ್ ನಿಮ್ ಕೂಡ ವಿದ್ಯೆ ಕಟ್ಟಿ ಗೆಲ್ತಿಸ್ಬೇಕು ಮಾಡ್ಯವ. ನೀನ್ ಏನ್ ಸಮಸ್ಯೆ ಏನಾತು ಹ್ಯಾಂಗೇನ್ ಬಂತು ಅಂತ ವಿವರವಾಗಿ ಹೇಳಪ್ಪ, ಅದನ್ನ ನಾವು ನಿಧಾನ ಅಂತ ಬಗೆಹರಿಸ್ಕೊಳ್ಳೋ ಅಂತ. ಯಾಕೆ ಸುಮ್ಮನೆ ಜಗಳ ಮಾಡ್ತೀವಿ ಯಪ್ಪ? ಲೇ ಕುಲಕರ್ಣಿ, ಕುಲಕರ್ಣಿ ಅಂಗಡಿ ಮೇಲೆ ಹುಣ್ಣೈ ಕಾಯ್ಬೇಕಲ್ಲೇ. ನಾಯ್ ಜನ ಇದ್ದಾಗ ನರಿಯಂತೆ ಮಾತನಾಡಿ, ಜನವಿಲ್ಲದಾಗಿ ನಾಯಂತೆ ಭೂಗೋಳ